ಎಷ್ಟು ಜನಕ್ಕೆ ಲೈಫಲ್ಲಿ ಖುಷಿಯಾಗಿರಬೇಕು, ಹ್ಯಾಪಿನೆಸ್ ಎಷ್ಟು ಜನಕ್ಕೆ ಪಡಿಬೇಕು, ನೆಮ್ಮದಿಯಿಂದ ಇರಬೇಕು? ಕಮೆಂಟ್ ಹಾಕಿ ಹ್ಯಾಪಿನೆಸ್ ಅಂತ ಹೇಳಿ. ಸ್ನೇಹಿತರೆ, ಆಫ್ಟರ್ ದೀಸ್ ಮೆನಿ ಆಫ್ ಲೈಫ್ ಲೆಸನ್ಸ್ ಕಲಿತು, ಲೈಫ್ ಲೆಸನ್ಸ್ನ ಟೀಚ್ ಮಾಡಿ ಕೋಚಿಂಗ್ ಇಂಡಸ್ಟ್ರಿನಲ್ಲಿ, ಆ್ಯಂಡ್ ಒನ್ ಥಿಂಗ್ ಐ ಹ್ಯಾವ್ ರಿಯಲೈಸ್ಡ್ ಆ್ಯಂಡ್ ವೆರಿ ಲಾಂಗ್ ಬ್ಯಾಕ್ ನಾನು ಕಲ್ತಂಥದ್ದು, ಹ್ಯಾಪಿನೆಸ್ ಈಸ್ ಆಲ್ ಅಬೌಟ್ ರಿಲೇಷನ್ಶಿಪ್, ಪೀಪಲ್. ಸೊ ಖುಷಿ ಅನ್ನೋಂಥ ನಮ್ಗೆ ಯಾವಾಗ ಸಿಗುತ್ತೆ? ನಮ್ಮ ಜೊತೆಗಿರೋರ ಜೊತೆ ಖುಷಿಯಾಗಿದ್ದಾಗ, ಇಸಂಟ್ ಇಟ್? ಸೊ ನಾವು ಹೊರಗಡೆಯಿಂದ ನೆಮ್ಮದಿಯಾಗಿರೋದು, ಹ್ಯಾಪಿಯಾಗಿರೋದು ಕೂಡ ಇಂಪಾರ್ಟೆಂಟೇ. ಅಟ್ ದ ಸೇಮ್ ಟೈಮ್ ನಮ್ಮ ಸುತ್ತಮುತ್ತ ಎಲ್ಲರ ಜೊತೆ ಹೇಗಿರ್ತೀವಿ. ಸೊ ಇದಕ್ಕೊಂದು ಪ್ರಿನ್ಸಿಪಲ್ ಇದೆ, ಏನಪ್ಪ ಅಂತ ಹೇಳಿದ್ರೆ, ಸೊ ಯಾವಾಗ ನಾವು ಜನರನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತೀವಿ, ಆ್ಯಂಡ್ ವಸ್ತು ವ್ಯಾಮೋಹ. ತುಂಬ ಜನ ವಸ್ತು ಅಂದಾಗ ಮೆಟೀರಿಯಲಿಸ್ಟಿಕ್ ಲೈಫನ್ನು ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ನನ್ನ ಕಾರು, ನನ್ನ ಮನೆ, ನನ್ನ ಐಟಮ್ಮು, ನನ್ನ ಮೊಬೈಲು, ನನ್ನ ಬಟ್ಟೆ. ಸೊ ಯಾವಾಗ ವಸ್ತು ವ್ಯಾಮೋಹ ಆಗಿಬಿಡುತ್ತೆ, ಸೊ ವಸ್ತುಗಳನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ, ಆ್ಯಂಡ್ ಉಲ್ಟಾಗಿ ಜನರನ್ನು ಬಳಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹ್ಯಾಪಿನೆಸ್ನ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ಜನರನ್ನು ಪ್ರೀತಿ ಮಾಡಬೇಕು, ವಸ್ತುಗಳನ್ನು ಬಳಸಬೇಕು. ಬ್ಯೂಟಿಫುಲ್ ಒಂದು ಕೋಟು ನನ್ನ ಲೈಫಲ್ಲಿ ಕಲ್ತಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ, ಲವ್ ಪೀಪಲ್, ಯೂಸ್ ಥಿಂಗ್ಸ್. ಡೋಂಟ್ ಲವ್ ಥಿಂಗ್ಸ್ ಆ್ಯಂಡ್ ಡೋಂಟ್ ಯೂಸ್ ಪೀಪಲ್. ಸೊ ಈ ಒಂದು ಲೈಫ್ನ ಪ್ರಿನ್ಸಿಪಲ್ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಸೊ ಜನರನ್ನು ಇಷ್ಟಪಡೋಕ್ಕೆ ಶುರು ಮಾಡಿ, ಜನರನ್ನು ಬಳಸ್ಕೋಬೇಡಿ, ವಸ್ತುಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ವಸ್ತುಗಳನ್ನು ಇಷ್ಟಪಡಬೇಡಿ. ಈ ಒಂದು ಪ್ರಿನ್ಸಿಪಲ್ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಲೈಫಲ್ಲೂ ಕೂಡ ತುಂಬ ಚೇಂಜಸ್ ನೋಡ್ತೀರಾ. ಹ್ಯಾಪಿನೆಸ್, ರಿಲೇಷನ್ಶಿಪ್ಸ್ ಎಲ್ಲ ಚೆನ್ನಾಗಾಗಿ ಶುರು ಆಗುತ್ತೆ. ಆಲ್ ದಿ ಬೆಸ್ಟ್.